75FE 4,50,000 ಕೊಡ್ತೀನಿ. ಏಸ್ಗೆ 3,60,000, 4,40,000 ಕೊಡ್ತೀನಿ. ಸೋಲಿಸ್ ಯಾರು ತೊಂದ್ರೆ ಅವರೇ ಫಸ್ಟ್ ಓನರ್. ಸೊನಾಲಿಕಾ RS35 4,80,000 ಕೊಡ್ತೀನಿ. ಅದು ಫಸ್ಟ್ ಓನರ್ 24 ಮಾಡಲದು. ಒಂದಲ್ಲ ಎರಡಲ್ಲ ಒಂದು 40-50 ಕಲೆಕ್ಷನ್ ನಿಮ್ಗೋಸ್ಕರ ಈ ಬಸವ ಜಯಂತಿ ಹಾಗೂ ಯುಗಾದಿ ಹಬ್ಬಕ್ಕೆ ಕಾಯ್ತಾ ಇದೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು ನೀವು, ಸ್ವರಾಜ್ ಆಗಿರ್ಬೋದು, ಐಸರ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಪ್ರತಿ ಒಂದು ಕಲೆಕ್ಷನ್ಸ್ ಜಸ್ಟ್ ನಿಮಗೆ 15 HP ಇಂದ ಹಿಡಿದು 35 HP, 40 HP, 50 HP ವರೆಗೂ ಕೂಡ ಕಲೆಕ್ಷನ್ಸ್ ಇದೆ. ಸೊ ಎಲ್ಲವೂ ಬಂದ್ಬಿಟ್ಟು 23 ಇಂದ 26 ಒಳಗಡೆ ಇರುವಂತ ಮಾಡೆಲ್, ಜೆನ್ಯೂನ್ ಆಗಿರೋ ಗಾಡಿಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈತ ಮಿತ್ರ ಶಶಾಂಕ್ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಗಳ ಒಂದು ಕಲೆಕ್ಷನ್ ನ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ನಾವಿರೋದು ಬಂದ್ಬಿಟ್ಟು ಧಾರವಾಡ ಡಿಸ್ಟ್ರಿಕ್ಟ್ ನ ಹುಬ್ಬಳ್ಳಿ ತಾಲೂಕಿನ ತಾರಿಯಾಳ ಗ್ರಾಮದಲ್ಲಿರುವಂತಹ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಗಳ ಒಂದು ಸೇಲ್ಸ್ ಪಾಯಿಂಟ್ ನಲ್ಲಿ ಯೂಚ್ ಆಫ್ ಕಲೆಕ್ಷನ್ಸ್ ಗಳು ನಿಮ್ಗೋಸ್ಕರನೇ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬರ್ತಾ ಇದೆ. ಸೊ ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಇದು 23 ಮಾಡಲು 480, ಫೈನಲ್ ಪ್ರೈಸ್ 5 ಲಕ್ಷ ಹೇಳ್ತೀವಿ ಸರ್. ಇದು 1000 ಗಂಟೆ ಹೊಡಿದೆ. ಯಾರು ತೊಂತಾರೆ ಅವರೇ ಫಸ್ಟ್ ಓನರ್. Euro 50 ಅಂತ 23 ಮ್ಯಾನುಫ್ಯಾಕ್ಚರ್, 24 ರಿಜಿಸ್ಟರ್, 23 ಪಾಸಿಂಗ್. ಇದು ಫೈನಲ್ 5 ಲಕ್ಷ ಕೊಡ್ತೀವಿ ಸರ್. 5 ಲಕ್ಷ ಫೈನಲ್ ರೇಟ್. ಅದು 280 ಅಂತ 3 ಸಿಲಿಂಡರ್ ಗಾಡಿ, 28 HP, 3,30,000 ಕೊಡ್ತೀವಿ ಸರ್. ಇದು ಬಂದು 480 2023. ಯಾರು ತೊಂತಾರೆ ಅವರೇ ಫಸ್ಟ್ ಓನರ್. ಇದು ಫೈನಲ್ 5 ಲಕ್ಷ ಕೊಡ್ತೀವಿ ಸರ್. ಇದು 480 23 ತಗೊಂಡವರು ಸೆಕೆಂಡ್ ಓನರ್. ಇದು ಫೈನಲ್ 5 ಲಕ್ಷ ಕೊಡ್ತೀವಿ ಸರ್. 246 ಅಂತ ಓದ್ ವಿಡಿಯೋ ಮಾಡಿದ್ವಿ. ಕಸ್ಟಮರ್ಸ್ ಎಲ್ಲ ಕೇಳಿದ್ರು, ಆದ್ರೆ ಎಲ್ಲೋ ಬೋರ್ಡ್ ಇರೋದ್ರಿಂದ ಕಸ್ಟಮರ್ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಕಸ್ಟಮರ್ ನಾವೇ ವೈಟ್ ಬೋರ್ಡ್ ಮಾಡ್ಕೊಡ್ತೀವಿ ಗಾಡಿನ. ಆಗ 460 ಹೇಳಿದೆ, ಈಗ 440 ಕೊಡ್ತೀನಿ. ಫೈನಲ್ ರೇಟ್ ಇದು 744FE 2024 ಮಾಡಲು. ಯಾರು ತಗೊಂತಾರೆ ಅವರೇ ಫಸ್ಟ್ ಓನರ್. ಇದು ನಾನು ಫೈನಲ್ 6 ಲಕ್ಷ ಕೊಡ್ತೀನಿ. ಸೊನಾಲಿಕಾ RS35 ಇದು 2023. ಯಾರು ತಗೊಂತಾರೆ ಅವರೇ ಫಸ್ಟ್ ಓನರ್. ಇದು 470 ಕೊಡ್ತೀನಿ ಫೈನಲ್ ರೇಟ್. ಯುವಟೆಕ್ ಬೇಕು 575 ಅಂತ ಕೇಳ್ತಾರೆ ನೋಡಿ. ಯಾರು ತಗೊಂತಾರೆ ಅವರೇ ಫಸ್ಟ್ ಓನರ್. 23 ಮಾಡಲ ಗಾಡಿ. ಇದು ಬೇರೆ 500 ಗಂಟೆ ಓಡಿದೆ. 6 ಲಕ್ಷ ಫೈನಲ್ ಕೊಡ್ತೀನಿ. ಫಸ್ಟ್ ಓನರ್ ಅಂತಿದಾರಲ್ಲ ಸರ್, ಅಂದ್ರೆ ಶೋರೂಮ್ ಅಲ್ಲಿ ಡೆಮೋ ಕಿಟ್ಟಿದ ಗಾಡಿಗಳು. ರಿಜಿಸ್ಟರ್ ಆಗಿಲ್ಲ ಗಾಡಿ ಇದು. ಆ ಗಾಡಿ ಇದು. ಓಕೆ ಓಕೆ. ಇದು 415 ಇದು 21 ಮಾಡಲ ಗಾಡಿ. 4 ಲಕ್ಷ ಕೊಟ್ಬಿಡ್ತೀನಿ. ಇದು 3.5 ಲಕ್ಷ ಕೊಡ್ತೀನಿ. 22 ಮಾಡಲು ಎಲ್ಲ ಬೋರ್ಡ್ ಅವ್ರ ಹೆಸರು ವೈಟ್ ಬೋರ್ಡ್ ಮಾಡ್ಕೊಡೋ ಜವಾಬ್ದಾರಿ ನಮ್ದೆ. ಈ ಗಾಡಿ 4 ವೀಲ್ ಡ್ರೈವ್ ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ. ಐಶರ್ 557 ಅಂತ 2024 ಮಾಡಲು. ಯಾರು ತೊಂದ್ರೆ ಅವರೇ ಫಸ್ಟ್ ಓನರ್. ಇದನ್ನ ಫೈನಲ್ 6 lakhs ಕೊಡ್ತೀನಿ ನಾನು. ಶೋರೂಮ್ ಅಲ್ಲಿ 10 ಲಕ್ಷ ಇದೆ, ನಾನು 6 ಲಕ್ಷ ಕೊಡ್ತೀನಿ. ಇದು 744FE 23 ಮಾಡಲು. ಫೈನಲ್ 5,60,000 ಕೊಡ್ತೀನಿ. ಇದು 2023 K16 ಪಾಸಿಂಗ್, 380 ಪವರ್ ಸ್ಟೇರಿಂಗ್, 500 ಗಂಟೆ ಓಡಿದೆ ಗಾಡಿ ಸರ್. ಇದು 4,80,000 ಕೊಡ್ತೀನಿ. ಮಾಮೂಲಿ ಸ್ಟೇರಿಂಗ್ ಗಾಡಿ ಐಶರ್ 380. ಇದು 4.5 ಲಕ್ಷ ಕೊಡ್ತೀನಿ. ಇದು ಅಷ್ಟೇ. ಇದು 2023. ಇದು 460 ಕೊಡ್ತೀನಿ. ಫೈನಲ್ ರೇಟ್ ನಾನು ಹೇಳ್ತಾ ಇರೋದು. ಐಶಾ 380 23 ಮಾಡೋ ಗಾಡಿ 4,10,000 ಕೊಡ್ತೀನಿ. ಈ ಗಾಡಿ ಕಂಡೀಷನ್ ಪೇಪರ್ ಫುಲ್ ಕಂಡೀಷನ್ ಇದೆ. ಪೇಪರ್ ನೋಡಿ ಗಾಡಿ ತಗೊಳ್ಳಿ. ಇದು 2024 ಮಾಡಲು. ಇದು ಫೈನಲ್ 5 ಲಕ್ಷ ಕೊಡ್ತೀನಿ. ರಿಜಿಸ್ಟರ್ ಗಾಡಿ. ಇದು ತಗೊಂಡವ್ರು ಸೆಕೆಂಡ್ ಓನರ್. ಇದು 480 ಪ್ರೈಮ್ ಅಂತ ನ್ಯೂ ಮಾಡಲ್, 1 ವರ್ಷದ ಗಾಡಿ. ಫೈನಲ್ 5 ಲಕ್ಷ ಕೊಡ್ತೀನಿ. ಪವರ್ ಟ್ರಕ್ Euro 50 2021 ಮಾಡಲು. 4,10,000 ಕೊಡ್ತೀನಿ. ಈಗ ಆಲ್ಮೋಸ್ಟ್ ಇಲ್ಲಿ ಏನಿದೆ ಅಲ್ಲ, ಟಚ್ ಅಪ್ ಇಲ್ಲ, ಏನಿಲ್ಲ, ಟೈರ್ ಚೇಂಜಸ್ ಇಲ್ಲ, ಹಿಂಗಿದೆ ಗಾಡಿಗಳು. ಆಲ್ಮೋಸ್ಟ್ ಆಗಿ ಪ್ರೈಸ್ ಬಂದ್ಬಿಟ್ಟು ನೀವು 4 ಲಕ್ಷ 5 ಲಕ್ಷ ಈ ತರ ಹೇಳ್ತಿದ್ದೀರಾ. ಹೌದು. ಮಾಡಲ್ ವೈಸ್ ಬಂದ್ಬಿಟ್ರೆ 2023 ಅಂತಿದ್ದೀರಾ. ಬಟ್ ನಾ ಹಳೇದಾಗ ಸೆಕೆಂಡ್ ಹ್ಯಾಂಡ್ ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗ್ತೇನೆ ಸುಮಾರು ಶೂಟ್ ಮಾಡ್ಲಿಕ್ಕೆ. 5 ವರ್ಷ 10 ವರ್ಷ ಹಳೇದಿರುತ್ತೆ. ಬಟ್ ಇದಕ್ಕಿಂತ ಲುಕ್ ವೈಸ್ ಚೆನ್ನಾಗಿರುತ್ತೆ ಸರ್. ಅದೇ ಸರ್ ಅವರು ಲುಕ್ ವೈಸ್ ಅಂತ ನಾವು ಮಾಡ್ಬೋದು. ಶೋರೂಮ್ ಅಲ್ಲಿ ಇಟ್ಕೊಂಡು ಪೈಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೊಸ ಪಾಲಿಶ್ ಮಾಡಿ ಮಾಡ್ಬಿಟ್ರೆ ಎಲ್ಲ ಹೊಸದಾಗ್ಬಿಡುತ್ತೆ. ಆದ್ರೆ ನಾವು ಆ ತರ ಮಾಡಲ್ಲ. ಕಸ್ಟಮರ್ ಗಾಡಿ ಆಗಿದೆ ಅದೇ ತರ ನೋಡ್ತೀನಿ. ಸ್ವರಾಜ್ ಗಾಡಿಗಳು. ಇದು 2023 ಮಾಡಲು. ಇದು KA 66 ಪಾಸಿಂಗ್. ಫೈನಲ್ 4,90,000 ಕೊಡ್ತೀನಿ. ಹೊಸಪೇಟ್ ಗಾಡಿ. ಇದು 735XT ಬೇರೆ 500 ಗಂಟೆ ಓಡಿದೆ. 5,10,000 ಕೊಡ್ತೀನಿ. ಇದು 735XT ಎಲ್ಲ 23 ಮಾಡಲ ಗಾಡಿನೇ. ಇದನ್ನ 5 ಲಕ್ಷ ಕೊಡ್ತೀನಿ. ಇದು ನಿಮ್ಮ 25 ಪಾಸಿಂಗ್ ಇದೆ. ಲೋಕಲ್ ಪಾಸಿಂಗ್ ಗಾಡಿ. ಇದು ಸರ್ ಟೈರ್ ಇಟ್ಟಿದ್ದೀರಾ? ಕೆಲವೊಂದು ಗಾಡಿ ಬರೋದಿದೆ, ಇನ್ನ 10 ಗಾಡಿ ಬರೋದಿದೆ. ಅದಕ್ಕೆ ಟೈರ್ ಬೇಕಾಗಿದೆ, ಟೈರ್ ಹಾಕೋದಕ್ಕೆ. ಓಕೆ ಓಕೆ. ಅದ್ ನೋಡಿ 735XT K07 ಪಾಸಿಂಗ್ 480 ಕೊಡ್ತೀನಿ. ಸರ್ ನಿಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಎಕ್ಸಾಕ್ಟ್ ಆಗಿ ಎಲ್ಲಿ ಬರಬೇಕು? ಒಮ್ಮೊಮ್ಮೆ ಫೋನ್ ಕಾಲ್ಗಳು ತುಂಬಾ ಜಾಸ್ತಿ ಇರ್ತವೆ, ಒಮ್ಮೊಮ್ಮೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಕ್ಲಾರಿಫಿಕೇಶನ್ ನೋಡಿ. ನಮ್ದು SVNS ಸೇಲ್ಸ್ ಪಾಯಿಂಟ್ ಅಂತ ಮಾಡಿದ್ದೀವಿ. ಇದು ಹೆಸರು SVNS ಸೇಲ್ಸ್ ಪಾಯಿಂಟ್ ಅಂತ, ಟ್ರ್ಯಾಕ್ಟರ್ ಸೇಲ್ಸ್ ಪಾಯಿಂಟ್ ಅಂತ. ಇದು ತಾರಿಯಾಳದಲ್ಲೇ ಲೊಕೇಟ್ ಮಾಡಿದ್ದೀವಿ. ತಾರಿಯಾಳಿಂದ ಜೋಡಳ್ಳಿ ಹೋಗೋ ರೋಡಲ್ಲಿ ರೈಟ್ ಸೈಡ್ ಬರುತ್ತೆ. ಮಸೀದಿ ಇದೆ. ಮಸೀದಿಯಿಂದ 50 ಮೀಟರ್ ಮುಂದೆ ರೈಟ್ ಸೈಡ್ ಇದೆ. ತಾರಿಯಾಳಿಂದ ಒಳಗಡೆ ಬಂದ್ರೆ ಧಾರವಾಡ ಡಿಸ್ಟ್ರಿಕ್ಟ್ ಹುಬ್ಳಿ ತಾಲೂಕು ತಾರಿಯಾಳ ಗ್ರಾಮದಲ್ಲಿ ಇದೊಂದು ಟ್ರ್ಯಾಕ್ಟರ್ ಕಲೆಕ್ಷನ್ಸ್ ಯೂನಿಟ್ ಇದೆ. ಸೊ ಡೈರೆಕ್ಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾನೆ. ನೀವು ಅದಕ್ಕೆ ಕಾಲ್ ಮಾಡೋ ಮುಖಾಂತರ ಲೊಕೇಶನ್ ಶೇರ್ ಮಾಡ್ತಾರೆ. ನಿಮ್ಗೆ ವಾಪಸ್ ಒಂದು ಹಾಯ್ ಅಂತ ಮೆಸೇಜ್ ಹಾಕಿರೋ ವಾಟ್ಸಪ್ಗೆ ಶೇರ್ ಮಾಡ್ತಾರೆ. ರೈತ ಬಾಂಧವರೇ ಆದಷ್ಟು ವಿಡಿಯೋನ ಹಲವು ರೈತರಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು. ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ವಿಡಿಯೋನೊಂದಿಗೆ. ನಮಸ್ಕಾರ.